ಓಂ ಶ್ರೀ ಗುರುಭ್ಯೋ ನಮಃ. ಮನೆ ದೇವರಾಗಿರತಕ್ಕಂತಹ ಮಲೆ ಮಹದೇಶ್ವರ ಸ್ವಾಮಿ ಅನುಗ್ರಹ ಹಾಗೂ ಕಟೀಲು ದುರ್ಗಾ ಪರಮೇಶ್ವರ ದೇವಿ ಅನುಗ್ರಹ ಸದಾ ಎಲ್ಲರ ಮೇಲೆ ಅಂತ ಕೇಳ್ಕೊಳ್ತಾ, ನಾನು ನಿಮ್ಮ ಜ್ಯೋತಿಷ್ಯ ಪಂಡಿತ್ ಪುನೀತ್ ಕುಮಾರ್. ಇವತ್ತಿನ ದಿನ ನಿಮ್ಗೆಲ್ಲರಿಗೂ ಒಂದು ವಿಶೇಷ ವಿಚಾರ ತಿಳಿಸ್ಕೊಡ್ತೀನಿ. ಏನಪ್ಪಾ ಅಂತಂದ್ರೆ, ನಾವು ತುಂಬಾ ಪೂಜೆಗಳನ್ನು ಮಾಡ್ತೀವಿ, ಆದ್ರೂ ಫಲ ಸಿಗ್ತಾ ಇಲ್ಲ. ಆದ್ರೆ ಯಾಕೋ ನಮಗೆ ಸಮಾಧಾನ ಆಗ್ತಾ ಇಲ್ಲ ನಾವು ಮಾಡಿರುವಂಥ ಪೂಜೆ ಅಂತ ತುಂಬಾ ಜನಕ್ಕೆ ಗೊಂದಲ ಇರ್ತದೆ. ಆ ಪ್ರಶ್ನೆಯನ್ನ ತುಂಬಾ ಜನ ನನ್ನ ಹತ್ರ ಬಂದಿದ್ದಾರೆ. ಏನಪ್ಪಾ ಅಂತಂದ್ರೆ, ನಮ್ಮನೇಲಿ ವಿಗ್ರಹಗಳು, ಗಣಪತಿ ವಿಗ್ರಹ ಇದೆ ಅಥವಾ ದೇವಿ ವಿಗ್ರಹ ಇದೆ, ಅಥವಾ ನಾವು ಅದಕ್ಕೆ ಅಭಿಷೇಕನ ವಾರಕ್ಕೊಂದ್ಸಲ ಮಾಡ್ತೀವಿ ಅಥವಾ ತಿಂಗಳಿಗೊಂದ್ಸಲ ಮಾಡ್ತೀವಿ, ಅದೇ ನಾವು ಪೂಜೆನೇ ಮಾಡ್ತಿಲ್ಲ ತುಂಬಾ ಜನ ಹೇಳ್ತಾರೆ. ಬಟ್ ಆದ್ರೂ ಕೂಡ ಆ ವಿಗ್ರಹಗಳಲ್ಲಿ ಟೊಳ್ಳಿರುವಂತ ಒಂದು ವಿಗ್ರಹಗಳು ಬರ್ತವೆ. ಟೊಳ್ಳಿರುವಂತಹ ವಿಗ್ರಹಕ್ಕೆ ನೀವು ಎಷ್ಟೇ ಪೂಜೆ ಪುನಸ್ಕಾರವನ್ನು ಮಾಡಿದ್ರು ಕೂಡ ಅದು ಪೂರ್ಣ ಪ್ರಮಾಣದ ಫಲವನ್ನ ಕೊಡಲ್ಲ. ಹಾಗಾಗಿ ನೀವು ಯಾವುದೇ ವಿಗ್ರಹ ತಗೊಂಡ್ರು ಕೂಡ ನಾರ್ಮಲ್ ಆಗಿ ಗಣಪತಿ ವಿಗ್ರಹ ಆಗಿರ್ಬೋದು, ಲಕ್ಷ್ಮೀ ವಿಗ್ರಹ ಆಗಿರ್ಬೋದು, ಅಥವಾ ದೇವಿಯ ವಿಗ್ರಹಗಳಾಗಿರ್ಬೋದು, ಅಥವಾ ಲಕ್ಷ್ಮೀನಾರಾಯಣರ ವಿಗ್ರಹ ಆಗಿರ್ಬೋದು, ಅದು ಗಟ್ಟಿಯ ವಿಗ್ರಹಗಳಾಗಿದ್ರೆ ಹೆಚ್ಚಿನ ಫಲವನ್ನ ಕೊಡ್ತದೆ. ಆದ್ರೂ ನೀವು ಆ ವಿಗ್ರಹಗಳಿಗೆ ವಾರಕ್ಕೆ ಒಮ್ಮೆ ಆದರೂ ಯಥಾಶಕ್ತಿ ಪೂಜೆಯನ್ನ ಮಾಡೋದ್ರಿಂದ, ಅಂದ್ರೆ ಅಭಿಷೇಕಾದಿಗಳನ್ನು ಮಾಡೋದ್ರಿಂದ ನಮ್ಗೇನು ಗೊತ್ತಾಗ್ತಾ ಇಲ್ಲ ಅಂತಂದಾಗ ಅಟ್ಲೀಸ್ಟ್ ಜಲಾಭಿಷೇಕ ಆದ್ರೂ ಮಾಡಿ, ಪಂಚಾಮೃತ ಅಂದ್ರೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಸಕ್ಕರೆ, ಆ ಒಂದು ಪದಾರ್ಥಗಳಿಂದ ಪಂಚ ಅಮೃತಗಳಿಂದ ಪೂಜೆಯನ್ನ ಮಾಡಿ, ಅದಕ್ಕೆ ಷೋಡೋಪಚಾರ ಪೂಜೆ ಅಂದ್ರೆ ಅರಿಶಿನ, ಕುಂಕುಮ ಮತ್ತೆ ಗಂಧ ಪುಷ್ಪಾದಿಗಳನ್ನ ಇಟ್ಟು ನೀಟಾಗಿ ಪೂಜೆಯನ್ನ ಮಾಡಿ ನೈವೇದ್ಯ ಮಾಡಿ ಆರಾಧನೆ ಮಾಡೋದ್ರಿಂದ ಹೆಚ್ಚಿನ ಫಲವನ್ನ ನೀವು ನೋಡ್ತೀರಾ. ಹಾಗೆ ಯಾವುದೇ ಕಾರಣಕ್ಕೂ ನಿಮ್ಮ ಮನೆಯಲ್ಲಿ ಟೊಳ್ಳಿನ ವಿಗ್ರಹಗಳಿದ್ರೆ ಅದನ್ನ ರೀಪ್ಲೇಸ್ ಮಾಡಿ ಒಳ್ಳೆ ಗಟ್ಟಿಯಾದಂಥ ವಿಗ್ರಹಗಳು, ಅದು ಸಣ್ಣದೇ ಆಗಿರ್ಬೋದು, ನಿಮ್ಮ ಶಕ್ತಾನುಸಾರ ತಗೊಂಡು ಅದನ್ನ ಪೂಜೆಯನ್ನ ಮಾಡಿ. ಎಲ್ಲರಿಗೂ ಶುಭವಾಗ್ಲಿ.